ಚಿತ್ರದುರ್ಗ ನಗರದ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಂಜಾರ ಸಮಾಜದ ಹಾಸ್ಟೆಲ್ ಅಭಿವೃದ್ಧಿ ಹೆಸರಿನಲ್ಲಿ ನಡೆದಿರುವ ಭಾರೀ ವಂಚನೆ ಪ್ರಕರಣವನ್ನು ಮುಖಂಡರು ಬಹಿರಂಗಪಡಿಸಿದ್ದಾರೆ. ಕಳೆದ ಸುಮಾರು 15 ವರ್ಷಗಳಿಂದ ಬಂಜಾರ ಸಮಾಜದ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಅತ್ಯಂತ ಮಹತ್ವವಾದ ಹಾಸ್ಟೆಲ್ ಅಭಿವೃದ್ಧಿ ಕಾರ್ಯಗಳನ್ನು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲಾಗಿದ್ದು, ಸರ್ಕಾರದಿಂದ ಬಿಡುಗಡೆಯಾದ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪಗಳನ್ನು ಅವರು ಮಾಡಿದ್ದಾರೆ. ಮುಖಂಡರ ಪ್ರಕಾರ ದಾಖಲೆಗಳಲ್ಲಿ ತಿರುವು ಮಾಡಿ ಸುಳ್ಳು ಭರವಸೆಗಳನ್ನು ನೀಡುವ ಮೂಲಕ ಸಮಾಜವನ್ನು ದೀರ್ಘಕಾಲ ವಂಚಿಸಲಾಗಿದೆ. ಹಾಸ್ಟೆಲ್ ಸೌಲಭ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದು, ಇದರ ಪರಿಣಾಮವಾಗಿ ಅವರ ಶಿಕ್ಷಣದ ಹಕ್ಕು ಇಟ್ಸೆಲ್ಫ್ ಅಪಾಯದಲ್ಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆಯಲ್ಲಿ ಅರುಣ್ ಕುಮಾರ್ ಲಿಂಗನಾಯ್ಕ್ ಹಾಗೂ ಅವರ ಆಪ್ತ ಸಹಚರರು ಬಂಜಾರ ಸಮಾಜದ ಹೆಸರಿನಲ್ಲಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರನ್ನು ಮರಳು ಮಾಡಿ ತಮ್ಮ ಸ್ವಾರ್ಥಕ್ಕಾಗಿ ಹಣಕಾಸು ಹಾಗೂ ಆಸ್ತಿ ವ್ಯವಹಾರಗಳಲ್ಲಿ ಅಕ್ರಮ ಎಸಗಿದ್ದಾರೆ ಎಂಬ ಗಂಭೀರ ಆರೋಪವೂ ಕೇಳಿಬಂದಿದೆ. ಸಮಾಜದ ಅಭಿವೃದ್ಧಿ ಹೆಸರಿನಲ್ಲಿ ಸಂಗ್ರಹಿಸಿದ ಹಣವನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಂಡಿರುವುದರಿಂದ ಸಮುದಾಯದ ನಂಬಿಕೆಗೆ ಭಾರೀ ಧಕ್ಕೆ ಉಂಟಾಗಿದೆ ಎಂದು ಮುಖಂಡರು ಹೇಳಿದರು. ಈ ಎಲ್ಲ ಅಕ್ರಮಗಳ ಕುರಿತು ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಜೊತೆಗೆ ಬಂಜಾರ ಸಮಾಜದ ಹಾಸ್ಟೆಲ್ ಅಭಿವೃದ್ಧಿಗೆ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಪಾರದರ್ಶಕವಾಗಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ನ್ಯಾಯ ದೊರೆಯುವವರೆಗೆ ಶಾಂತಿಪೂರ್ಣ ಹೋರಾಟ ಮುಂದುವರಿಸಲಾಗುವುದು ಎಂದು ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಜನಾಯಕ್, ಜಿಲ್ಲಾ ಬಂಜಾರ ಸಂಘದ ಕಾರ್ಯದರ್ಶಿ ಮುಂಜನಾಯಕ್, ಮುಖಂಡರಾದ ಹಾಲನಾಯಕ್, ಕೃಷ್ಣಮೂರ್ತಿ, ಮಧುನಾಯಕ್, ಮದಕರಿಪುರ ತಾಂಡದ ಶಿವನಾಯಕ್, ಗ್ರಾಮ ಪಂಚಾಯಿತಿ ಸದಸ್ಯ ತಿಪ್ಪೇಸ್ವಾಮಿ, ಗಿರೀಶ್ ನಾಯಕ್, ಅನಂತಮೂರ್ತಿ ನಾಯಕ್ ಹಾಗೂ ಶ್ರೀನಿವಾಸ ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ಸಾಹಿತಿ ಜೊತೆ ಚಿತ್ರದುರ್ಗ ಜಿಲ್ಲಾ ಬಂಜಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಇದ್ದೇನೆ. ನಾವು ಯಾತಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿ ಸೇರಿದ್ವಿ ಅಂದರೆ ಸಮಾಜದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು. ಏನು ಈಗ 15 ವರ್ಷಗಟ್ಟಲೆ ಕಾಲ ಬಂಜಾರ ಬಾಲಕಿಯರ ಹಾಸ್ಟೆಲು ನಮ್ಮದು ಅಂಥೇಳಿ ಕೆಲವರು ಕಿಡಿಗೇಡಿಗಳು ಕೋರ್ಟಲ್ಲಿ ಹಾಕಿದರು. ಅದನ್ನು 25/10/2025 ಘನ ನ್ಯಾಯಾಲಯ ಇದು ಸಮಾಜದ ಸ್ವತ್ತು ಅಂತ ತೀರ್ಮಾನ ಮಾಡಿದೆ. ಅದು ವಿಷಯವಾಗಿ ನಾವು ಮಾತಾಡೋಕ್ಕಂತೇಳಿ ಪತ್ರಿಕಾಗೋಷ್ಠಿ ಕರೆದ್ವಿ. ನಮ್ಮ ಈ ಸಮಾಜದಲ್ಲಿ ಲಿಂಗನಾಯ್ಕ್ ಮತ್ತು ಅರುಣಕುಮಾರ್ ಭಾಳ 15-20 ವರ್ಷದಿಂದಲೂ ಭಾಳ ಅವ್ಯವಹಾರಗಳನ್ನು ಮಾಡಿ ಸಮಾಜವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅವರು ಆ ರೀತಿ ಮಾಡೋದು ತಪ್ಪು, ಒಳ್ಳೆಯದಲ್ಲ. ಎಲ್ಲರೂ ಬರ್ರಿ, ಎಲ್ಲರೂ ಸೇರಿಕೊಂಡು ಒಳ್ಳೆ ಕೆಲಸ ಮಾಡೋಣ. ಇಲ್ಲ ಅಂದರೆ ಇದು ಸಮಾಜ ಸ್ವತ್ತಾಗಿರೋದು, ಸಮಾಜಕ್ಕೆ ಎಲ್ಲರಿಗೂ ಹಕ್ಕಿದೆ. ಇವತ್ತು ನಾವು ಸಾಹೇಬರು ಅವ್ರ ಮೇಲೆ ಕ್ರಮ ತಗೋಬೇಕು. ಅವ್ರನ್ನ ಗಡೀಪಾರು ಮಾಡಬೇಕು. ಅವರು ಇದ್ದಷ್ಟು ಸಮಾಜಕ್ಕೆ ದ್ರೋಹ. ಇವತ್ತಿನ ದಿವಸ ಬಂಜಾರ ಬಾಲಕಿಯರ ಹಾಸ್ಟೆಲು, ಬಂಜಾರ ಬಾಲಕರ ಹಾಸ್ಟೆಲು ಮುಚ್ಚಿಬಿಟ್ಟು ಇರುವ ಕಾಲದಿಂದ ಮಕ್ಕಳು ಬೇರೆ ಬೇರೆ ಒಂದು ಹಾಸ್ಟೆಲ್ಗಳಿಗೆ ಕೈ ಒಡ್ಡು ಕೇಳ್ತಾರೆ, ನಮಗೆ ಅನ್ನ ಹಾಕಿ, ನಮಗೆ ಜಾಗ ಕೊಡಿ, ನಮಗೆ ಹಾಸ್ಟೆಲ್ ಕೊಡಿ ಅಂಥೇಳಿ. ಈ ಪರಿಸ್ಥಿತಿ ಬರೋಕ್ಕೆ ಅವರು ಕಾರಣ ಆಗಿರೋದ್ರಿಂದ ಅವ್ರ ಮೇಲೆ ಸರ್ಕಾರ, ಇಲಾಖೆ ಉಗ್ರವಾದ ಒಂದು ಕ್ರಮ ಕೈಗೊಳ್ಳಬೇಕು. ಬಂಜಾರ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂಥೇಳಿ ಈ ಮೂಲಕ ನಾನು ಆಗ್ರಹಿಸ್ತೀನಿ. ಸಮಾಜ ಸಾಯಲ್ಲ ಅಂಥೇಳಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಎಲ್ಲ ಇಲಾಖೆಗೆ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ಆಧಾರು ಎಲ್ಲಿ ಪಾಪ ಅವ್ರಿಗೆ ಹೇಳಬಾರ್ದು ಅವ್ರ ಪರಿಸ್ಥಿತಿಗಳು ಇದು. ಇಲ್ಲ ಹಾಸ್ಟೆಲ್ಲೇ ಇಲ್ಲ ನಿಮಗೆ, ಆಯಿತು ಇದನ್ನು ಕೋರ್ಟಿಗೆ ಹೋಗಿ 15 ವರ್ಷ ಕಾಲ ಕೋರ್ಟಲ್ಲಿ ಅವ್ರು ಯಾರು ಕರ್ಕೊಂಬಂದು ಎಲ್ಲ ಪೂರ್ತಿ ಇದು ಅನುದಾನ ತಗೊಂಡಿದ್ರು. ಆಲ್ರೆ ಈಗಿಲ್ಲ ಆಗಲೇ ಆಗೋಯ್ತು. ಈ ರೀತಿ ಸಮಾಜನ ಕಟ್ಟಾಡು. ಒಂದು ನಿಮಿಷ. ಇವತ್ತು ಸಮಾಜನ 3 ಓಳು ಮಾಡಿಬಿಟ್ಟಿದ್ದಾರೆ. ಯಾರು 3 ಓಳು ಮಾಡಿದ್ರು ಹೇಳ್ಬಾರ್ದು. ನಮ್ಮ ಇದ್ದಾರೆ ಉಪನೊಂದಾಣಿಕೆ ಇಷ್ಟು ಮಾಡೋರು, ಅವ್ರ ಹತ್ರ ತೆಗೀರಿ. ನನ್ನ ಸ್ವಂತ ನನ್ನ ಅಕ್ಕನ ಫೋಟೋ ಇಟ್ಟು ಬೇರೆ ನಮ್ಮ ಅಕ್ಕನ ಹೆಸರು ಹಾಕೊಂಡು ರೆಡಿ ಮಾಡಿದ್ದಾರೆ. ಕ್ರಿಮಿನಲ್ ಕೇಸ್ಗಳು ಹಾಕಿದ್ರು. ಇದನ್ನು ಹೇಳಿಲ್ವಾ? ನಾವೇನಿದ್ರು ನಿಯತ್ತಾಗಿ ನಮ್ಮ ಮನೆ ದುಡ್ಡ, ನಮ್ಮ ಅಪ್ಪನ ಮನೆ ಆಸ್ತಿನ ಸಮಾಜದ ಆಸ್ತಿಗೆ ಯಾಕೆ ಕಣ್ಣು ಇವ್ರದ್ದು? ಸಮಾಜದ ಆಸ್ತಿಗೆ ಇವ್ರು ಬೇಕಾಗಿದೆ? ಇವ್ರು ಬೇಕಾದ್ರೆ ದುಡ್ಡು ಕಂತಿರಲಿ, ಬೇಕಾದ್ರೆ ಅವ್ರ ಆಸ್ತಿಗಳ ಮೇಲೆ ಏನಾದರೂ ಇವ್ರು ಹೋಗಿದಾರ? ಸಮಾಜಕ್ಕಾಗಿ ನಮ್ಮದು ಏನು ಕೊಡುಗೆ, ಸಮಾಜಕ್ಕಾಗಿ ನಮ್ಮದು ಏನು ಆದರೂ ಒಂದು ಒಳ್ಳೇದು ಮಾಡಬೇಕಂತ ಮಾಡಬೇಕು ಹೊರತು ಸಮಾಜನ ಹೊಡಿಬಾರ್ದು.
ಸಮಾಜದಿಂದ ನಾನು ಒಬ್ಬ ಅನಂತಮೂರ್ತಿ ಅಂತ, ನಾನು ಸಮಾಜ ಸೇವಕ. ನಾನು ಇವತ್ತು ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಪತ್ರಕರ್ತರ ರಾಜ್ಯ ಗೌರವಾಧ್ಯಕ್ಷ ಆಗಿದ್ದೀನಿ. ನಾನು ಇವತ್ತು ಸಮಾಜಕ್ಕೆ ಹೋರಾಟ ಮಾಡಿದ್ದೀನಿ. ಚಿತ್ರದುರ್ಗದ ನಮ್ಮ ಒಂದು ಕಳಂಕ ಒಂದು ಇದೆಯಾ ನಮ್ಮ ಹತ್ರ? ಇವ್ರು ಬೇಕೇನ್ರಿ ಸಮಾಜದ ಆಸ್ತಿಗಳು ಹೊಡಿಯೋಕೆ? ಹಾಸ್ಟೆಲ್ಗಳು ನಡೆಸ್ಕೊಂಡ್ಬಿಟ್ಟು ಟ್ರಂಗುಗಳಲ್ಲಿ ಕಲ್ಗಳು ಇಟ್ಕೊಂಡು ಸಮಾಜ ಕಲ್ಯಾಣ ಇಲಾಖೆಗೆ ಹೇಳ್ಕೊಂಡು ಬಿಲ್ ತಗೊಂಡಿದ್ದಾರಲ್ಲ ಇವರು. ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಕಮಿಷನರ್ ಕಡೆಯಿಂದ ಇವರಿಗೆ ಆದೇಶ ಬಂದಿತ್ತು. ಆಗಿರ್ಬೇಕು. ಆದರೆ ಇವತ್ತು ನಮ್ಮ ಮಕ್ಕಳು ಬೀದಿ ಪಾಲ್ಗಳು ಆಗಿದ್ದಾರೆ ಗೊತ್ತಾ? ನಮ್ಮ ಸಮಾಜದ ಮಕ್ಕಳು ಹಾಸ್ಟ್ಲಿಲ್ಲ, ಬರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಉಪವಾಸ ಮಾಡ್ಕೊಂಡು ಇಂದಿರಾ ಕ್ಯಾಂಟೀನಲ್ಲಿ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಇವ್ರಿಗೆ ಅವ್ರಿಗೆ ಹಾಸ್ಟ್ಲಿಲ್ಲ. ನಾವೇನೋ ಸಂಬಂಧರ ಹತ್ರ ಬಂದ್ಬಿಟ್ಟು ಹಾಸ್ಟ್ಲ್ ಕೊಡಿಸಿ ಅಂತಂದರೆ ಎಲ್ಲೋ ಒಂದು ಕಡೆ ಹೋಗಿ ಇವ್ರ ಹತ್ರ ಹೋಗಿ, ಯಾರ ಹತ್ರ DS ಹತ್ರ ಹೋಗಿ, ಇಂಥ ಪರಿಸ್ಥಿತಿ ಉಂಟು ಮಾಡೋರಿಗೆ ಇವ್ರು ಬೇಕಾಯ್ತು. ಇವತ್ತು ಅಲ್ಲಿ ವಾರ್ಟ್ ಆಫ್ ಸಿಟಿ, ಮುಂದೆ ಹಿಂದ್ಗಡೆ ಗ್ರಂಥಾಲಯ ಇದೆ, ಹಿಂದ್ಗಡೆ ಬೋವಿ ವಿದ್ಯಾರ್ಥಿ ನಿಲಯ ಇದೆ, ಮುಂದೆ ತಾರಸು ಭವನ ಇದೆ. ನಮ್ಮ ಚಿತ್ರದುರ್ಗ ಬಣಜಾರ ಸಮಾಜದ ಅಧ್ಯಕ್ಷರು ಅಂದರೆ ನಮ್ಮ ರಾಜನಾಯಕರು. ಅವ್ರ ಸಮ್ಮುಖದಲ್ಲಿ ಏನಿದ್ರು ನಾವು ಮಾಡ್ಕೊಂಡು ಹೋಗ್ತೀವಿ. ಸುಮ್ಮನೆ ನಾವು ನಕಲಿ ಅಧ್ಯಕ್ಷರುಗಳು, ನಾವು ಆ ಅಧ್ಯಕ್ಷ ಈ ಅಧ್ಯಕ್ಷ, ನಾನೇ ಸಮಾಜ ಅಂತಂದ್ರೆ ಇಲ್ಲಿ ಯಾರು ಇದ್ದಾರಲ್ಲ, ಯಾರು. ನಮ್ಮ ತಿಪ್ಪೇಸ್ವಾಮಿಯವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ನಮ್ಮ ಭಾಳ ಜನ ಬಂದಿದ್ದಾರೆ ನಮ್ಮ ಸಮಾಜದಲ್ಲಿ, ಇನ್ನೂ ಭಾಳ ಜನ ಬರ್ತಾರೆ. ಆದರೆ ಇವತ್ತು ಈ ರೀತಿ ಇರೋದ್ರಿಂದ ನಮ್ಮ ಸಮಾಜಕ್ಕೆ 2 ಓಳು ಮಾಡಿರೋ ವ್ಯಕ್ತಿಗಳ ಮೇಲೆ ಗಡೀಪಾರು ಮಾಡ್ಬೇಕಂತ ಹೇಳ್ತೀವಿ ಅಷ್ಟೇ, ಇನ್ನೇನಿಲ್ಲ ಹೇಳಲ್ಲ ಸರ್. ವರದಿಗಾರ ಪ್ರೇಮ್, ಸೀಟೋ ನ್ಯೂಸ್, ಸದಾ ನಿಮ್ಮ ಜೊತೆ. ನಿಮ್ಮ ಬೆಂಬಲ ನಮ್ಮೊಂದಿಗೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.